ಯಾವಾಗಲೂ ಹೀಗೆ ನಗ್ನಗ್ತಾ ಇರಿ. ಈ ಜೋಡಿನ ಆ ದೇವರು ಯಾವಾಗಲೂ ಹೀಗೆ ಚೆನ್ನಾಗಿಟ್ಟಿರ್ಲಿ. ಅಜ್ಜಿ, ಇದಕ್ಕೆಲ್ಲ ಯಾಕೆ ಅಳ್ಬೇಕು ನೀವು? ನಾವಿಬ್ರು ಚೆನ್ನಾಗೇ ಇರ್ತೀವಿ. ಸಿಸ್ ಮದುವೆಗೆ ನೀವೆಲ್ಲ ತಪ್ಪದೆ ಬನ್ನಿ. ಅಯ್ಯೋ, ನೀವು ಇಷ್ಟೊಂದೆಲ್ಲ ಕರಿಬೇಕಾ? ನಾವಂತೂ ಖಂಡಿತವಾಗ್ಲೂ ಬರ್ತೀವಿ. ಹಾ ಆಂಟಿ, ಬನ್ನಿ. ಜೋಪಾನವಾಗಿ ಹೋಗಿ ಬನ್ನಿ. ಅಗಸ್ತ್ಯ, ನೀನೇ ನನ್ನ ಧೈರ್ಯ. ತಬಲಿ ಮಗಳು, ಚೆನ್ನಾಗಿ ನೋಡ್ಕೊಳಪ್ಪ. ಅಯ್ಯೋ, ಅವಳಿಗೇನತ್ತೆ, ಚೆನ್ನಾಗೇ ನೋಡ್ಕೋತಾರೆ. ಇವಳು ಯಾವ್ದ್ರಲ್ಲಿ ಕಮ್ಮಿ ಹೇಳಿ? ದೊಡ್ಡ ಮನೆಗೆ ಸೇರಿದಾಳಲ್ಲ. ಅಳಿಂದ್ರೆ ಮರ್ತೇ ಬಿಟ್ಟಿದ್ದೆ, ನಿಮ್ಮ ಅಕ್ಕ ಅವರು ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರು. ಮಾತಾಡಿಸ್ದೆ, ಯಾಕೋ ಸರಿಯಾಗಿ ಮಾತೇ ಆಡ್ಲಿಲ್ಲ. ಕೋಪದಲ್ಲಿ ಹೊರಟೆ ಹೋದ್ರು. ಕಾವೇರಿ, ಮನೆಯಲ್ಲಿ ನೀವಿಬ್ರು ಹೇಳ್ದೆ ಇಲ್ಲಿಗೆ ಬಂದಿದ್ರಾ? ಹಾ ಆಂಟಿ, ಅದು ಕಾವೇರಿ ಅವ್ರ ಬರ್ತ್ಡೇ ಅಲ್ವಾ, ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮನೆಯಲ್ಲಿ ಯಾರಿಗೂ ಹೇಳ್ದೆ ಹಾಗೆ ಬಂದ್ಬಿಟ್ವಿ. ಹೌದಾ? ನಾನೇನೋ ದೊಡ್ಡ ಅನಾಹುತಾನೇ ಆಗಿದೆ ಅಂತ ಅನ್ಕೊಂಡೆ. ಇಷ್ಟೇ ಆದ್ರೆ ಪರವಾಗಿಲ್ಲ ಬಿಡಿ. ಸರೋಜಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಪ್ಶಕನ ಮಾತಾಡಬೇಡ. ಅಯ್ಯ, ನನ್ಗೇನ್ ಅನ್ನಿಸ್ತೋ ಅದನ್ನ ಹೇಳ್ದೆ ಅತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸರಿ ಆಂಟಿ, ಅಜ್ಜಿ, ನಾವಿನ್ನು ಹೊರಡ್ತೀವಿ. ಸರಿ ಕಾವೇರಿ ಅವರೇ, ಹೊರಡೋಣ. ಅಜ್ಜಿ, ಆರೋಗ್ಯ ಹುಷಾರು. ಅತ್ತೆ, ಹೋಗ್ಬಿಟ್ಟು ಬರ್ತೀನಿ. ಗುಂಡ, ಅನಿಕಾ, ನೀನ್ ಮಗಳು ಕಣೆ, ಬೇಜಾರು ಮಾಡ್ಕೋಬಾರ್ದು. ಯಾವಾಗಲೂ ನಗ್ನಾಗ್ತಾ ಇರಬೇಕು. ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಆಗಿದೆ. ಈ ವಿಷಯ ನಮಗೆ ಗೊತ್ತು ಅನ್ನೋದು ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತು, ನನಗೆ ವಿಷಯ ಗೊತ್ತು ಅಂತ ಅಗಸ್ತ್ಯ ಮತ್ತೆ ಕಾವೇರಿ ಇಬ್ರಿಗೂ ಗೊತ್ತು. ಏನೇ ಹೇಳ್ತಾ ಇದೀಯಾ? ಹೌದು ಮಾಮ್, ನನಗೆ ವಿಷಯ ಗೊತ್ತು ಅಂತ ಅವತ್ ನನ್ನ ಕೋಪದಲ್ಲಿ ಅಗಸ್ತ್ಯ ಮತ್ತೆ ಕಾವೇರಿಗೆ ಎಲ್ಲ ಹೇಳ್ಬಿಟ್ಟಿದ್ದೇನೆ. ಯಾಕೆ ಆತರ ಪಟ್ಬಿಟ್ಟೆ? ಆಗಿದಾಗೋಯ್ತು. ಈ ವಿಷಯನ ವೃಂದ ವಿವೇಕ್ಗೆ ಹೇಳ್ಬೇಡ. ನಾನು ಹೇಗೆ ಹೇಳ್ದೆ ಇರ್ಲಿ ಮಾಮ್? ನಾನು ಹೇಳ್ದೆ ಇದ್ರು ಇವತ್ತಲ್ಲ ನಾಳೆ ಅವ್ರಿಗೆ ಈ ವಿಷಯ ಗೊತ್ತಾಗೇ ಆಗುತ್ತೆ. ಓ ಮೈ ಗಾಡ್, ನನ್ನ ಲೈಫು, ನನ್ನ ಮದುವೆ, ನಾನು ಏನ್ ಮಾಡ್ಲಿ ಮಾಮ್? ನೀವೇ ಹೇಳಿ. ಅನಿಕಾ, ನಿನ್ ಮಾಮ್ ಬದುಕಿರೋವರೆಗೂ ನಿನ್ ಮದ್ವೆ ನಿಲ್ಲಲ್ಲ. ವಿವೇಕ್ ಜೊತೆ ನಿನ್ ಮದ್ವೆ ನಡೆಯುತ್ತೆ. ಮೊದಲು ನಿನ್ ಕೋಪ ಕಡಿಮೆ ಮಾಡ್ಕೊಂಡು ನಿನ್ ದುಃಖ ಪಡದೆ ಧೈರ್ಯವಾಗಿರು. ಮಾಮ್, ಅಗಸ್ತ್ಯನ ನನ್ನ ತಮ್ಮ ಅಂತ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ದೆ. ಅವನ್ ನೋಡಿದ್ರೆ ನನ್ನ ಬೆನ್ ಹಿಂದೆನೆ ಚೂರಿ ಆಗ್ತಾ. ನನಗೆ ಕೋಪ ಬರ್ದೇ ಇರುತ್ತಾ ಮಾಮ್? ಛೇ, ಈಗ ನೋಡಿದ್ರೆ ಆ ಹಳ್ಳಿ ಹುಡುಗಿ, ಆ ಡ್ರಾಮಾ ಕ್ವೀನ್ ಕಾವೇರಿನ ಮದುವೆ ಆಗಿದ್ದಾನೆ. ಅವನಿಗೆ ತಲೆ ಕೆಟ್ಟಿದ್ಯಾ? ಅನಿಕಾ, ಅವನ್ ಯಾವುದೋ ಕಾರಣಕ್ಕೆ ಅವಳ ಮದುವೆ ಆಗಿರಬಹುದು. ಆದ್ರೆ ಯಾವತ್ತಿದ್ರೂ ಈ ಮನೆ ಸೊಸೆ ವೃಂದಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವಿಷಯ ನಿನಗೆ ಗೊತ್ತೇ ಇಲ್ಲ ಅನ್ನೋ ಹಾಗಿದ್ಬಿಡು. ಯಾವುದೇ ತೊಂದರೆ ಇಲ್ಲದೆ ನಿನ್ನ ಮದುವೆ ನಡೆಸೋ ಜವಾಬ್ದಾರಿ ನಂದು. ಇಲ್ಲ ಮಾಮ್, ನನಗ್ಯಾಕೋ ಈ ಮದುವೆ ನಡೆಯುತ್ತೆ ಅಂತಾನೆ ಅನ್ನಿಸ್ತಿಲ್ಲ. ಜೊತೆಗೆ ಈ ಅಗಸ್ತ್ಯ ಕಾವೇರಿ ಆಡ್ತಾ ಇರೋದನ್ನ ನೋಡ್ಕೊಂಡು ಇರೋಕ್ಕೂ ಆಗ್ತಿಲ್ಲ. ಒಂದ್ ವೇಳೆ ವೃಂದನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅಗಸ್ತ್ಯ ಮತ್ತೆ ವೃಂದ ಮದುವೆ ನಡೆಯಲ್ಲ ಮಾಮ್. ಆಗ ನಮ್ಮಿಬ್ರ ಮದುವೆ ಹೇಗೆ ನಡೆಯುತ್ತೆ ಮಾಮ್? ನೀವೇ ಹೇಳಿ. ನಾನು ಹೇಳ್ತಿದ್ದೀನಲ್ಲೇ, ನಿನ್ನ ಮದುವೆ ನಡೆಯುತ್ತೆ. ನೀನು ಧೈರ್ಯವಾಗಿರ್ಬೇಕು, ನೀನು ನಗ್ನಾಗ್ತಾ ಇರಬೇಕು. ನೀನು ಈ ಥರ ಮುಖ ಓದಿಸ್ಕೊಂಡ್ರೆ ಎಲ್ರಿಗೂ ಡೌಟ್ ಬರುತ್ತೆ ಕಣೆ. ಆ ಕಾವೇರಿ ಇರೋ ತನಕ ನನ್ನ ಮದುವೆ ಆಗಲ್ಲ ಮಾಮ್. ಅದ್ರ ಜೊತೆಗೆ ಈ ಅಗಸ್ತ್ಯ ಅವಳ ತಾಳಕ್ಕೆ ತಕ್ಕಂಗೆ ಕುಣಿತಿದ್ದಾನೆ.
ಅದನ್ನ ನೋಡಿದ್ರೆ ಅಗಸ್ತ್ಯ ಕಾವೇರಿನ ಯಾವತ್ತೂ ಬಿಟ್ಕೊಡಲ್ಲ ಮಾಮ್. ಮಾಮ್, ಹಾಗಿದ್ರೆ ನನ್ನ ಮತ್ತೆ ವಿವೇಕ್ ಮದುವೆ ಪದೇ ಪದೇ ಅದನ್ನೇ ಮಾತಾಡ್ಬೇಡ್ದೆ. ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಡ್ತಾರೆ. ಅದಕ್ಕೆ ಹೇಳೋದು ಯಾವಾಗಲೂ ಒಳ್ಳೇದನ್ನೇ ಮಾತಾಡಬೇಕು ಅಂತ. ಆ ಕಾವೇರಿ ವಿಷಯನ ನನಗೆ ಬಿಟ್ಬಿಡು. ಅದು ಹೇಗ ಕಾವೇರಿ ನನ್ನ ಮಗಳು ಮದುವೆನ ನಿಲ್ಸೋಕ್ಕಾಗುತ್ತೋ ನಾನು ನೋಡಿ. ನೀನು ಕೂಲಾಗಿರು. ಆ ಕಾವೇರಿನ ನಮ್ಮೆಲ್ಲರೂ ಲೈಫಿಂದ ಹೇಗೆ ದೂರ ಮಾಡಬೇಕು ಅಂತ ನಾನು ಎಲ್ಲ ಪ್ಲ್ಯಾನು ಮಾಡಿಟ್ಟಿದ್ದೇನೆ. ನಿಲ್ಸಿ ಸರ್, ಮಳೆ ಬರ್ತಿದೆ. ಮನೆಗೆ ಹೋಗೋಕೆ ಆಲ್ರೆಡಿ ಲೇಟ್ ಆಗೋಗಿದೆ. ಏನು ಆಟ ಆಡ್ತಿದ್ದೀರಾ? ಬನ್ನಿ ನೀವು. ಅಯ್ಯೋ ಬನ್ನಿ ಸರ್. ರೀ ಕಾವೇರಿ, ಅರ್ಥ ಆಗೋಲ್ಲ ನಿನಗೆ. ಬನ್ರಿ ನೀವು ಬನ್ನಿ ಈಗ. ಕಾವೇರಿ ರೀ ರೀ ಕಾವೇರಿ ಬಾಸ್ 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 ಒಂದು ನಿಮಿಷ ಬಾಸ್. ನನ್ನ ಹೆಂಡತಿ ಮಳೆ ನೆನೀತಾ ಇದ್ದಾಳೆ. ಪ್ಲೀಸ್ ನಿಮ್ಮ ಛತ್ರಿ ಕೊಡಿ ಬಾಸ್. ನಿಮ್ಮ ಛತ್ರಿ ಕೊಟ್ರೆ ನಾವೇನ್ರಿ ಮಾಡೋದು? ಅಯ್ಯೋ ಇಲ್ಲ ಬಾಸ್, ನನ್ನ ಹೆಂಡತಿಗೆ ಮಳೆ ಅಂದ್ರೆ ಹುಚ್ಚು. ಅವಳ ಹೆಲ್ತ್ ಹಾಳಾಗತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಕೊಡಿ ಬಾಸ್. ಥ್ಯಾಂಕ್ ಯು ಬಾಸ್. ರೀ ಕಾವೇರಿ ಬನ್ನಿ, ಛತ್ರಿ ಸಿಕ್ತು. ಹೋಗಿ ಸರ್. ರೀ ಕಾವೇರಿ ಪ್ಲೀಸ್ ರೀ 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 ಕೊಡ್ರಿ ಇಲ್ಲಿ ಅದನ್ನ ಯಾಕ್ರಿ ಬಿಸಾಕಿದ್ರಿ? ನಿಂತ್ಕೊಳ್ರಿ. ಏನ್ರಿ ಬೇಡ ಅಂತ ಹೇಳ್ತಿಲ್ವಾ? ಬೇಡ ಅಂತಂದ್ರೆ ಬಿಡೋರು ಯಾರು? ಇಲ್ಲಿ ಬನ್ನಿ ನೀವು. ರೀ ಓಡಾಡಿಸ್ಬೇಡ್ರಿ. ರೀ ರೀ ಕಾವೇರಿ ರೀ ರೀ ಕಾವೇರಿ ರೀ ಬನ್ನಿಲಿ ನೀವು. ಬನ್ರಿ ತಗೊಳ್ರಿ, ಇದನ್ನ ಇಟ್ಕೊಡಿ. ಎದೆಯೊಳಗೆ ಜಲ್ಲಂದಿದೆ ಈಗಳಿಗೆ. ನೀ ನೋಡೋ ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ. ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ. ನೀನೆಂತ ಮಾಯಗಾತಿಯೇ. ಅಗಸ್ತ್ಯ ಸರ್, ನೀವನ್ನ ನಂಗೆ ತುಂಬಾ ಇಷ್ಟ. ಸರ್ ಅಳ್ತಿದ್ದೀರಾ? ಸರ್ ಅಳ್ತಿದ್ದೀರಾ ನೀವು? ನೋಡಿ, ಇಲ್ಲಿ ನೋಡಿ ಸರ್. ಚೇಚೆ ನಾನು ಹೇಳೋದ ಇಲ್ಲ. ಕಾವೇರಿ ಮಳೆ ಅಲ್ವಾ, ಕಣ್ಣಿಗೆ ಹೊಡಿತು, ಅದಕ್ಕೆ ನೀರು ಬರ್ತಿದೆ ಅಷ್ಟೇ. ಸರ್ ಸುಳ್ಳು ಹೇಳ್ಬೇಡಿ. ನೀವು ಅಳ್ತಿದ್ದೀರಾ, ನಂಗೆ ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಈ ಮಳೆಯಲ್ಲೂ ನಾನು ಅಳ್ತಿರೋದು ಗೊತ್ತಾಗೋಯ್ತಾ ನಿಮಗೆ? ಸರ್ ನಿಮ್ಮ ಹೃದಯದ ಬಡಿತ ನಂಗೆ ಗೊತ್ತಾಗಲ್ವಾ? ಅದರಲ್ಲೂ ನೀವು ನನ್ನ ಜೀವದ ಸಂಗಾತಿ. ನಿಮ್ಮ ಮನಸ್ಸಿನಲ್ಲಿ ಏನೇ ಆದರೂ ನಂಗೆ ಗೊತ್ತಾಗುತ್ತೆ. ಅದು ಖುಷಿನೇ ಇರ್ಬೋದು, ಬೇಜಾರ ಇರ್ಬೋದು, ಒತ್ತಾಟನೇ ಇರ್ಬೋದು, ನನಗೆಲ್ಲ ಗೊತ್ತಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನೇ ಆದರೂ ನೀವು ಹೇಳ್ದೇನೆ ನನಗೆಲ್ಲ ಗೊತ್ತಾಗುತ್ತೆ.
ಸುಮ್ಮನೆ ನನ್ನಿಂದ ಮುಚ್ಚಿಡೋದಕ್ಕೆ ನೋಡ್ಬೇಡಿ. ನನಗೆಲ್ಲ ಗೊತ್ತಾಗುತ್ತೆ. ನನ್ನಿಂದ ಏನಾದ್ರು ತಪ್ಪಾಯ್ತಾ? ನನಗೆ ನನ್ನಿಂದ ನಿಮ್ಗಾಗ್ತಿರೋ ಮೋಸನ ನೆನೆಸ್ಕೊಂಡು ತುಂಬ ಬೇಜಾರಾಗ್ತಾ ಇದೆ. ಮೋಸನಾ? ನನ್ಗ? ನೀವೇನು ಸರ್ ಮೋಸ ಮಾಡಿದ್ದೀರಾ? ಪ್ರತಿಯೊಂದು ಹುಡುಗಿಗೂ ಅವ್ರ ಅಪ್ಪನ ನಂತರ ಅವ್ರ ಗಂಡನೇ ಹೀರೋ. ಮದುವೆಗೆ ಮುಂಚೆಯಿಂದನೂ ನನ್ನ ಗಂಡ ಹಾಗಿರಬೇಕು, ಹೀಗಿರಬೇಕು, ಮದುವೆ ಆದಮೇಲೂ ಅಷ್ಟೇ ಅವ್ನ ಜೊತೆ ಖುಷಿಯಾಗಿರಬೇಕು ಅಂತ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾಳೆ. ಆ ಹುಡುಗಿ ಯಾಕೆ, ಅವ್ರ ಮನೆಯವ್ರು ಕೂಡ ಆ ಹುಡುಗಿ ಬಗ್ಗೆ ಅಷ್ಟೇ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಈಗ ನಾನು ಅಷ್ಟಿಷ್ಟು ಚೆನ್ನಾಗಿರಬೇಕು ಅಂತ ಅನ್ಕೋತಿಲ್ವಾ ಹಾಗೆ. ಆದರೆ ನಾನು ನನ್ನ ಹೆಂಡತಿನ ಖುಷಿಯಾಗಿ ನೋಡ್ಕೊಳಕ್ಕಾಗ್ತಿಲ್ವಲ್ಲ ಅಂತ ನೋವಾಗ್ತಾ ಇದೆ. ಸರ್, ಹಾಗೆಲ್ಲ ಹೇಳ್ಬೇಡಿ. ನಾನು ನಿಮ್ಮ ಜೊತೆ ಖುಷಿಯಾಗಿದ್ದೀನಿ. ಅದು ನಿಮ್ಮ ದೊಡ್ಡ ಗುಣ ಹೆಂಡ್ತಿ. ನಾನು ನಿಮ್ಮನ್ನು ಖುಷಿಯಾಗಿ ನೋಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ನಿಜ. ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ಕೂಲ್, ನಿಮ್ಮ ಕನಸು ಇದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಆದರೆ ಗಂಡ ಹೆಂಡ್ತಿ ಸಂಬಂಧ ಅಂದರೆ ವೀಕೆಂಡ್ ಥರನೋ, ಫಂಕ್ಷನ್ ಥರನೋ, ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, ಹಬ್ಬದ ಥರ ಬಂದು ಹೋಗೋ ಖುಷಿ ಅಲ್ಲ ಅಲ್ವಾ ಹೆಂಡ್ತಿ? ನಮ್ಮ ಮದುವೆ ಹೇಗೋ ಆಗೋಯ್ತು ನಿಜ. ಆದರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಏನೋ ಮಾತು ಕೊಟ್ಟಿರಲಿಲ್ಲ. ಆದರೆ ನಿಮ್ಮನ್ನು ಹೆಂಡ್ತಿ ಅಂತ ಒಪ್ಕೊಂಡ್ಮೇಲೆ ನಿಮ್ಮನ್ನು ಖುಷಿಯಾಗಿ ನೋಡ್ಕೋಬೇಕು, ನೆಮ್ಮದಿಯಾಗಿ ಇಟ್ಕೋಬೋದಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ಆ ಥರ ಆಗಬೇಕು ಅಂದರೆ ನಿಮಗೆ ನಮ್ಮ ಮನೆಯಲ್ಲಿ ಒಂದು ಅಸ್ತಿತ್ವ ಸಿಗಬೇಕು. ಆ ಮನೆ ಸೊಸೆ ಅನ್ನೋ ಗೌರವ, ಪ್ರೀತಿ ಎಲ್ಲದಕ್ಕಿಂತ ಆ ಮನೆಯವರು ನಿಮ್ಮನ್ನು ಒಪ್ಕೋಬೇಕು. ಆದರೆ ಈ ಅಸ್ತಿತ್ವನ ಕೊಡೋಕ್ಕೆ ನನ್ನಿಂದ ಆಗ್ತಿಲ್ವಲ್ಲ ಹೆಂಡ್ತಿ. ಹಾಗೆ ಯಾಕೆ ಹೇಳ್ತಿದ್ದೀರಾ ಸರ್? ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ಚೆನ್ನದಕ್ಕೂ ಸಮಯ ಬರಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ದಯವಿಟ್ಟು ನೀವೀಗೆಲ್ಲ ನೋವು ಮಾಡ್ಕೋಬೇಡಿ. ನಂಗೆ ನೋಡೋದಕ್ಕಾಗಲ್ಲ. ಆ ದಿನ ಯಾವತ್ತು ಬರುತ್ತೆ ಹೆಂಡ್ತಿ? ಎಷ್ಟು ದಿನ ಅಂತ ಕಾಯಬೇಕು? ನಮ್ಮ ಪಾಲ್ಗೆ ಆಗಾಗ ಈ ಥರ ಖುಷಿ ಕ್ಷಣಗಳು ಬರ್ತಾ ಇದೆಯಲ್ಲ ಸರ್. ಸದ್ಯಕ್ಕೆ ಇದ್ರಲ್ಲೇ ನಾವು ನಮ್ಮ ಖುಷಿ ನೆಮ್ಮದಿನ ಕಂಡ್ಕೊಳ್ಳೋಣ. ಇವತ್ತು ನೀವು ಕೊಟ್ಟಿರೋ ಸಂತೋಷಕ್ಕೆ ನನ್ನ ಮಾತನ್ನು ನಿಮಗೆ ಧನ್ಯವಾದ ಹೇಳೋದಕ್ಕಾಗಲ್ಲ. ಅದೇ ಖುಷಿಲೇ ನಾನು ಈ ಮಳೆ ನೆನೀತಿರೋದಲ್ವಾ. ಇವತ್ತು ನಿಮ್ಮ ಬರ್ತ್ಡೇ ಅಂತ ಇಡೀ ದಿನ ನೀವು ಖುಷಿಯಲ್ಲಿರೋ ಹಾಗೆ ನೋಡಿಕೊಂಡೆ. ನೀವು ಮನೆಗೆ ಹೋದ್ಮೇಲೆ ಅದೇ ದುಃಖ, ಅದೇ ಬೇಜಾರು. ಅವರೆಲ್ಲ ನಿಮ್ಮ ಮೇಲೆ ಡೌಟ್ ಪಡ್ತಾರೆ, ಅವಮಾನ ಮಾಡ್ತಾರೆ, ಕೋಪ ಮಾಡ್ಕೋತಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಹರ್ಟ್ ಆಗತ್ತೆ. ನನ್ನ ಬಗ್ಗೆ ನನಗೆ ಗಿಲ್ಟ್ ಕಾಡತ್ತೆ. ನಿಮ್ಮ ಪಾಲಿಗೆ ನಾನು ಹೀರೋ ಆಗ್ತೀನೋ ಇಲ್ವೋ, ಆದರೆ ಹೇಡಿ ಆಗ್ಬಿಟ್ನಲ್ಲ ಅಂತ ನನ್ನ ಬಗ್ಗೆ ನನಗೆ ಬೇಜಾರಾಗತ್ತೆ. ಯಾಕೆ ಹಾಗೆ ಅನ್ಕೋತಿದ್ದೀರಾ ಸರ್? ನೀವು ನನಗೆ ಇಷ್ಟೊಂದು ಬೆಂಬಲ ಕೊಡ್ತಿದ್ದೀರಾ, ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ. ನನ್ನ ಕನಸನ್ನ ನಿಮ್ಮ ಕನಸು ಅನ್ಕೊಂಡು ಅದನ್ನೆಲ್ಲ ಪೂರ್ತಿ ಮಾಡ್ತಿದ್ದೀರಾ. ಹೆಂಡತಿಗೆ ಗಂಡನ ಪ್ರೀತಿ ಸಿಕ್ಕಿದ್ರೆ ಜಗತ್ತನ್ನೇ ಗೆದ್ದಷ್ಟು ಖುಷಿ ಆಗುತ್ತೆ. ಇವತ್ತಲ್ಲ ನಾಳೆ ನೀವು ನನಗೆ ಮನೇಲಿ ಅಸ್ತಿತ್ವ ಕೊಟ್ಟೇ ಕೊಡ್ತೀರಾ. ಆ ನಂಬಿಕೆ ನನಗಿದೆ. ಇವಾಗ್ಲಾದ್ರೂ ನೀವು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದು, ನಮ್ಮ ವಿಷಯನ ಯಾರಿಗೂ ಹೇಳ್ದೆ ಇರೋದು ಅಕ್ಕನ ಮದುವೆಗೋಸ್ಕರನೇ ಅಲ್ವಾ ಸರ್?